ಆಕಾಶವಾಣಿ ರೂಪಕ ಜೈನ ತೀರ್ಥಕ್ಷೇತ್ರ ಮೂಡಬಿದಿರೆ. ರಚನೆ ಡಾಕ್ಟರ್ ಎಸ್.ಡಿ. ಶೆಟ್ಟಿ ಉಜಿರೆ. ಈಗ ಕೇಳಿ ರೂಪಕ ಜೈನ ತೀರ್ಥಕ್ಷೇತ್ರ ಮೂಡಬಿದಿರೆ. ಓಂ ನಮಃ ಸಿದ್ಧೇಭ್ಯಃ ಮೋಕ್ಷಮಾರ್ಗಸ್ಯ ನೇತಾರಂ ಭೇತಾರಂ ಕರ್ಮಭೂಭೃತಾಂ ಜ್ಞಾತಾರಂ ವಿಶ್ವತತ್ವಾನಾಂ ವಂದೇ ತದ್ಗುಣಲಬ್ಧಯೇ. ಸತ್ವೇಷು ಮೈತ್ರೀಂ ಗುಣಿಷು ಪ್ರಮೋದಂ ಕ್ಲಿಷ್ಟೇಷು ಜೀವೇಷು ಕೃಪಾಪರತ್ವಂ ಮಾಧ್ಯಸ್ಥಭಾವಂ ವಿಪರೀತವೃತ್ತೌ ಸದಾ ಮಮಾತ್ಮಾ ವಿದಧಾತು ದೇವಃ. ಇದು ಮೂಡುಬಿದಿರೆ ಜೈನ ಮಠದಲ್ಲಿ ವ್ಯಾಸಂಗ ಮಾಡುತ್ತಿರುವ ಬ್ರಹ್ಮಚಾರಿಗಳು ತಮ್ಮ ದೇವರಾದ ತೀರ್ಥಂಕರರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನನಗಂತೂ ಈ ಪ್ರಾರ್ಥನೆ ಕೇಳಿ ಆಶ್ಚರ್ಯ ಆಗ್ತಾ ಇದೆ. ಇವರು ತಮ್ಮ ದೇವರಲ್ಲಿರುವ ಉತ್ತಮ ಗುಣಗಳು ತಮಗೂ ಬರಲಿ ಎಂದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಹಾಗಾದರೆ ಇವರಿಗೆ ಲೌಕಿಕ ಉಪಭೋಗಗಳು ಬೇಡವೆ? ಯಾವುದೇ ಸುಖ ಭೋಗಗಳ ಅಪೇಕ್ಷೆಯೂ ಇಲ್ಲವೇ? ನಿಜ ನಿಜ, ಮನುಷ್ಯರಿಗೆ ಬೇಕಾದುದು ಕ್ಷಣಿಕ ಭೋಗ ಸುಖವಲ್ಲ, ಶಾಶ್ವತವಾದ ಮುಕ್ತಿ ಸುಖ. ಉತ್ತಮ ಗುಣಗಳಿಂದ ಮಾತ್ರ ಇದನ್ನು ಪಡೆಯಲು ಸಾಧ್ಯ. ಭೋಗದಿಂದ ಭವರೋಗ, ಯೋಗದಿಂದ ಆತ್ಮಸುಖ ಅನ್ನೋ ಮಾತೇ ಇದೆಯಲ್ಲ. ಈ ಜೈನ ಧರ್ಮ ಆತ್ಮಯೋಗ ಸುಖವನ್ನು ಬೋಧಿಸುತ್ತದೆ. ಇದು ತ್ಯಾಗ ಗುಣದಿಂದ ಮಾತ್ರ ಸಾಧ್ಯ ಎಂದು ನಂಬುತ್ತದೆ. ಅದರಿಂದಾಗಿಯೇ ತೀರ್ಥಂಕರರು, ಮುನಿಗಳು ಎಲ್ಲವನ್ನು ತ್ಯಾಗ ಮಾಡಿ ವೀತರಾಗಿಗಳಾಗಿ ಬದುಕುತ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿಯ ಮೌಲ್ಯ ತ್ಯಾಗವೇ ತಾನೆ. ಎಲ್ಲ ಜನರು ಈ ಮನೋವೃತ್ತಿಯನ್ನು ಬೆಳೆಸಿಕೊಂಡರೆ ಭೂಲೋಕವನ್ನೇ ಸ್ವರ್ಗಲೋಕವನ್ನಾಗಿ ಪರಿವರ್ತಿಸಬಹುದು. ಬನ್ನಿ ಶ್ರೋತೃಗಳೇ, ನೀವು ಬನ್ನಿ. ನಾವು ಮಾತನಾಡುತ್ತಾ ಮೂಡುಬಿದಿರೆಯ ಜೈನಪೇಟೆಗೆ ಒಂದು ಸುತ್ತು ಹಾಕಿ ಬರೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಜೈನರ ಪುಣ್ಯಕ್ಷೇತ್ರ ಮೂಡುಬಿದಿರೆಯನ್ನು ಪರಿಚಯಿಸಿಕೊಳ್ಳೋಣ. ಇದೋ ನೋಡಿ, ದಿಗಂಬರ ಜೈನ ಮಠ. ಇದರಲ್ಲಿ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಯವರು ವಾಸವಾಗಿದ್ದಾರೆ. ಈ ಮಠದ ಸ್ಥಾಪನೆಯ ಹಿನ್ನೆಲೆಯನ್ನ ಬೀಳಗಿ ಶಾಸನವು ವಿವರಿಸುತ್ತದೆ. ಹೊಯ್ಸಳ ಬಿಟ್ಟಿದೇವನು ವೈಷ್ಣವ ಧರ್ಮವನ್ನು ಸ್ವೀಕರಿಸಿದಾಗ ಜೈನರಿಗೆ ತೊಂದರೆಯಾಯಿತೆಂದು, ಇದರಿಂದ ಭೂಮಿಯು ಬಾಯಿ ಬಿಟ್ಟಾಗ ವೀರಬಲ್ಲಾಳನು ಶ್ರವಣಬೆಳಗೊಳದ ಚಾರುಕೀರ್ತಿಗಳನ್ನು ಪ್ರಾರ್ಥಿಸಿಕೊಳ್ಳಲು ಅವರು ಬೇಲೂರಿಗೆ ಬಂದು ಕುಂಬಳಕಾಯಿಯನ್ನ ಅಭಿಮಂತ್ರಿಸಿ ಭೂಮಿಯ ಬಾಯಿಯನ್ನ ಮುಚ್ಚಿಸಿದರೆಂದು, ಅನಂತರ ತುಳುನಾಡಿಗೆ ಬಂದು ನಲ್ಲೂರಿನಲ್ಲಿ ನೆಲೆಸಿ ತಮ್ಮ ಹೆಸರಿನ ಮಠವನ್ನು ಸ್ಥಾಪಿಸಿದ ಬಳಿಕ ಮೂಡುಬಿದಿರೆಯ ಶ್ರಾವಕರ ವಿನಂತಿಯ ಮೇರೆಗೆ ಇಲ್ಲಿಯೂ ಮಠವೊಂದು ಸ್ಥಾಪನೆಯಾಯಿತೆಂದು ಹೇಳಲಾಗುತ್ತದೆ. ಹೆಚ್ಚು ಕಡಿಮೆ ಈ ಮಠಕ್ಕೆ 800 ವರ್ಷಗಳ ಇತಿಹಾಸವಿದೆ. ಜಗತ್ಪ್ರಸಿದ್ಧ ಏಕೈಕ ಜೈನ ಷಟ್ಕಂಡಾಗಮದ ಹಸ್ತಪ್ರತಿ ಇರುವುದು ಇದೇ ಮಠದಲ್ಲಿ. ಇದಕ್ಕೂ 800 ವರ್ಷಗಳ ಇತಿಹಾಸವಿದ್ದು ಅದನ್ನು ಧವಳತ್ರಯ ಗ್ರಂಥಗಳೆಂದು ಕರೆಯುವರು. ಪ್ರಾಕೃತ ಸಂಸ್ಕೃತ ಭಾಷೆಯಲ್ಲಿರುವ ಈ ಗ್ರಂಥವನ್ನು ಸುಂದರವಾದ ಕನ್ನಡ ಲಿಪಿಯಲ್ಲಿ ತಾಳೆಯ ಓಲೆಯ ಮೇಲೆ ಕಪ್ಪು ಮಸಿಯಲ್ಲಿ ಬರೆಯಲಾಗಿದೆ. ಅದರ ಗರಿಗಳ ಮೇಲೆ ಜೈನ ಸಂಪ್ರದಾಯದ ಅನೇಕ ವರ್ಣಚಿತ್ರಗಳಿವೆ. ಜೊತೆಗೆ ಮಠದ ಗೋಡೆಗಳ ಮೇಲೆ ದೇಸೀಯ ರಾಜರ ದೊಡ್ಡ ಪ್ರಮಾಣದ ಚಿತ್ರಗಳು, ಜೈನ ಸಮವಸರಣ, ತ್ರಿಲೋಕಗಳ ಚಿತ್ರಗಳು,
24 ತೀರ್ಥಂಕರರ ಚಿತ್ರಗಳು ಕೂಡ ಇವೆ. ಅಷ್ಟೇ ಅಲ್ಲ, ಅಪೂರ್ವವಾದ ಪಚ್ಚೆ, ನೀಲ, ಹವಳ, ಮಾಣಿಕ್ಯ, ಗೋಮೇದಕ, ಮುತ್ತು ಮೊದಲಾದವುಗಳಿಂದ ತಯಾರಿಸಿದ ಪ್ರಾಚೀನ ನವರತ್ನಗಳ ಪ್ರತಿಮೆಗಳು ಕೂಡ ಇಲ್ಲಿವೆ. ಇಲ್ಲಿ ರಮಾರಾಣಿ ಶೋಧ ಸಂಸ್ಥಾನ ಕೇಂದ್ರವಿದ್ದು ಅದರಲ್ಲಿ ಸುಮಾರು 5,000 ತಾಡೋಲ ಗ್ರಂಥಗಳು ಕೂಡ ಇವೆ. ಇವೆಲ್ಲ ಭಾರತೀಯ ಸಂಸ್ಕೃತಿ ಮತ್ತು ಜ್ಞಾನ ಭಂಡಾರಕ್ಕೆ ಉತ್ತಮ ಕೊಡುಗೆಗಳೇ. ಧರ್ಮೋಪದೇಶವನ್ನು ನೀಡುವ ಸ್ಥಳಗಳಿಗೆ ತೀರ್ಥಕ್ಷೇತ್ರ ಎನ್ನುತ್ತಾರೆ. ಅಷ್ಟೇ ಅಲ್ಲ, ಮಹಾತ್ಮರು ಜನಿಸಿ ತಪಸ್ಸು ಮಾಡಿದ ಸ್ಥಳ, ಸಮಾಧಿಯಾದ ಸ್ಥಳ, ಜೈನ ಮುನಿಗಳು, ಭಟ್ಟಾರಕರು, ಗುರುಗಳು ನೆಲೆಸಿ ಧರ್ಮೋಪದೇಶ ನೀಡಿದ ಸ್ಥಳಗಳು, ಅತಿಶಯವಾದ ಜಿನಮಂದಿರ, ಜಿನ ಪ್ರತಿಮೆಗಳಿರುವ ಸ್ಥಳಗಳು, ವಿವಿಧ ಆರಾಧನೆ ಪೂಜೆಗಳು ನಿರಂತರವಾಗಿ ನಡೆಯುವ ಸ್ಥಳಗಳಿಗೆ ತೀರ್ಥಕ್ಷೇತ್ರ ಎನ್ನುತ್ತಾರೆ. ಮೂಡುಬಿದಿರೆ ಇಂತಹ ತೀರ್ಥಕ್ಷೇತ್ರಗಳಲ್ಲೊಂದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿದಿರೆ ಎಂಬ ಹೆಸರಿನ 2 ಊರುಗಳಿವೆ. ಪಶ್ಚಿಮ ದಿಕ್ಕಿನಲ್ಲಿರುವುದು ಪಡುಬಿದಿರೆ, ಪೂರ್ವ ದಿಕ್ಕಿನಲ್ಲಿರುವುದು ಮೂಡುಬಿದಿರೆ. ಇಲ್ಲಿಯ ಶಾಸನಗಳಲ್ಲಿ ವೇಣುಪುರ, ವಂಶಪುರ ಎಂದು ಕರೆಯಲಾಗಿದೆ. ವಂಶ, ವೇಣು ಅಂದರೆ ಬಿದಿರು ಎಂದೇ ಅರ್ಥ. ಇದು ಸಂಸ್ಕೃತ ಪದ. ಕ್ರಿಸ್ತಶಕ 1430 ಹೊಸ ಬಸದಿಯ ಶಾಸನದಲ್ಲಿ ಪುರಮೊಪ್ಪಿದುದು ವಂಶವೆಂಬ ಪೆಸರಿಂ ಊರು ಜೈನಾಲಯ ರಮ್ಯ ಹರ್ಮ್ಯ ಜಯದಿಂ ಸಾರಕಾವ್ಯ ನವಾರ್ಥಾಮೃತ ಸೇವೆಯಿಂ ತಣಿವ ಕಾವ್ಯ ಪ್ರೌಢರಿಂ ರತ್ನಕಾಂಚನ ಚೀನಾಂಬರ ವಿಕ್ರಯಕರಿಂ ರತ್ನಕಾಂಚನ ಚೀನಾಂಬರ ವಿಕ್ರಯಕರಿಂ ಚೆಲ್ವಾದುದೆತ್ತಪುರಂ ತುಳುದೇಶಕ್ಕೆ ವಿಶಿಷ್ಟಮಪ್ಪನಗರಂ ಶ್ರೀ ವೇಣುನಾಮಪುರಂ ವಿಶಿಷ್ಟಮಪ್ಪನಗರಂ ತುಳುದೇಶಕ್ಕೆ ಶ್ರೀ ವೇಣುನಾಮಪುರಂ. ಹೀಗೆ ವರ್ಣಿಸಲಾಗಿದೆ. ಇನ್ನು ಪ್ರಾಚೀನ ಚರಿತ್ರೆಯ ಬಗ್ಗೆ ಹೇಳುವುದಾದರೆ ಇದಕ್ಕೆ ಸಾಕಷ್ಟು ಆಧಾರಗಳು ಸಿಗುತ್ತವೆ. ಪ್ರಾಚೀನ ಕಾಲಕ್ಕೆ ಸೇರಿದ 18 ಬಸದಿಗಳು, 18 ದೇವಾಲಯಗಳು, 18 ಕೆರೆಗಳು, 18 ಕೇರಿಗಳು ಇಲ್ಲಿದ್ದು ತಮ್ಮ ಗತಕಾಲದ ವೈಭವವನ್ನು ಸಾರುತ್ತವೆ. ಮೂಡುಬಿದಿರೆಯ ಸಮೀಪ ಕೊಣಾಜೆಯಲ್ಲಿ ಆದಿಮಾನವನ ಕಾಲದ ಗುಹೆ ಹಾಗೂ ಸಮಾಧಿ ಸ್ಥಳಗಳು ಇತ್ತೀಚೆಗೆ ಬೆಳಕಿಗೆ ಬಂದಿವೆ. ಚರಿತ್ರೆಯ ಕಾಲಕ್ಕೆ ಬಂದರೆ ಈ ಪ್ರದೇಶವು ಪ್ರಾಚೀನ ಆಲೂಪ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು. ಅನಂತರ ಕದಂಬರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟ, ಕಲ್ಯಾಣ ಚಾಳುಕ್ಯ, ಹೊಯ್ಸಳ, ವಿಜಯನಗರ ಅರಸರ ಆಡಳಿತಕ್ಕೂ ಒಳಪಟ್ಟಿತ್ತು. ಆಗ ಇದು ಪ್ರಸಿದ್ಧ ನಗರವಾಗಿಯೂ ವ್ಯಾಪಾರ ಕೇಂದ್ರವಾಗಿಯೂ ಪ್ರಸಿದ್ಧಿ ಪಡೆದಿತ್ತು. ಇದರ ಮೇಲ್ವಿಚಾರಣೆಯನ್ನು ವೇಣುಪುರದ 8 ಪ್ರಜೆಸೆಟ್ಟಿಕಾರರು, 4 ಎಳೆಮೆಗೊಳಗಾದ ಸಮಸ್ತಹಲರು ನಡೆಸುತ್ತಿದ್ದರೆಂದು ಇಲ್ಲಿಯ ಶಾಸನಗಳು ವಿವರಿಸುತ್ತವೆ. ಆಳುಪರ 3ನೇ ಕುಲಶೇಖರ ಕ್ರಿಸ್ತಶಕ 1355ರಿಂದ 1390ರವರೆಗೆ ಜೀವಿಸಿದ್ದ. ಈತ ಮೂಡುಬಿದಿರೆಯ ಬಸದಿಯೊಂದರಲ್ಲಿ ರತ್ನ ಸಿಂಹಾಸನಾರೂಢನಾಗಿ ಆಳುತ್ತಿದ್ದನೆಂದು, ಆ ನಗರದ ಪಾರ್ಶ್ವನಾಥನ ಚೈತ್ಯಾಲಯಕ್ಕೆ ದಾನ ನೀಡಿದನೆಂದು ಅಲ್ಲಿಯ ಶಾಸನ ವಿವರಿಸಿದೆ. ಆತ ಚಾರುಕೀರ್ತಿ ದೇವರ ಪಾದ ಪದ್ಮಾರಾಧಕನೆಂದು ಸ್ತುತಿಸಿದೆ. ಇಲ್ಲಿಯ ಕ್ರಿಸ್ತಶಕ 1165ರ ಶೆಟ್ಟರ ಬಸದಿಯ ಶಾಸನದಲ್ಲಿ ಬಮ್ಮ ದೇವಾಳುಪೇಂದ್ರನನ್ನು ಉಲ್ಲೇಖಿಸಿ ಬಂಗೋತ್ತಮ ಶೆಟ್ಟಿಯು ಸಮಾಧಿ ಮರಣವನ್ನು ಸ್ವೀಕರಿಸಿದಂತೆ ಹೇಳಲಾಗಿದೆ. ಹೀಗಾಗಿ ಆಳುಪರು ತಮ್ಮ ರಾಜಧಾನಿಯನ್ನ ಮೂಡುಬಿದಿರೆಗೆ ಸ್ಥಳಾಂತರಿಸಿದರೆಂದು, ಜೈನ ಧರ್ಮದ ಪ್ರಭಾವಕ್ಕೆ ಒಳಗಾಗಿದ್ದರೆಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ.
ಹೊಸ ಬಸದಿಯ ಪಕ್ಕದಲ್ಲಿ ಒಂದು ಹಳೆಯ ಕಟ್ಟಡ ಕಾಣಿಸುತ್ತಿದೆಯಲ್ಲ, ಅದೇ ಮೂಡುಬಿದಿರೆಯ ಅರಮನೆ. ಇದು ಉಳ್ಳಾಲ ಮತ್ತು ಪುತ್ತಿಗೆಯಲ್ಲಿ ಆಡಳಿತ ನಡೆಸಿದ ಚೌಟ ಅರಸರದು. ಅಬ್ಬಕ್ಕ ದೇವಿಯ ಆಡಳಿತದ ನಂತರ ಚೌಟರು ರಾಜಕೀಯ ಒತ್ತಡಕ್ಕೆ ಒಳಗಾಗಿ ತಮ್ಮ ರಾಜಧಾನಿಯನ್ನು ಮೂಡುಬಿದಿರೆಗೆ ಸ್ಥಳಾಂತರಿಸಿದರು. ಈಗಿನ ಅರಮನೆಯನ್ನು ಕ್ರಿಸ್ತಶಕ 17ನೇ ಶತಮಾನದ ಸುಮಾರಿಗೆ ಕಟ್ಟಿಸಿರಬೇಕೆಂದು ಹೇಳುತ್ತಾರೆ. ಅರಮನೆ ಶಿಥಿಲವಾಗಿದ್ದು ಪಟ್ಟದ ಚಾವಡಿಯ ಭಾಗ ಮಾತ್ರ ಉಳಿದು ಬಂದಿದೆ. ಆ ಭಾಗವನ್ನು ಪುರಾತತ್ವ ಇಲಾಖೆಯವರು ರಕ್ಷಿಸುತ್ತಿದ್ದಾರೆ. ಇನ್ನೊಂದು ಭಾಗದಲ್ಲಿ ಆ ಸಂತತಿಯವರು ಈಗಲೂ ವಾಸವಾಗಿದ್ದಾರೆ. ಸುತ್ತಲಿನ ಕೋಟೆಯ ಅವಶೇಷಗಳು, ರಾಣಿಯರ ಸ್ನಾನಗೃಹ, ಅತ್ಯಂತ ಸುಂದರ ಕೆತ್ತನೆಗಳುಳ್ಳ ಪಂಚನಾರಿ ತುರಗ, ನವನಾರಿ ಕುಂಜರ, ಬೃಹತ್ ಮರದ ಸ್ತಂಭಗಳು, ಕಲಾಪೂರ್ಣ ಕೆತ್ತನೆಗಳಿಂದ ಕೂಡಿದ ಜಾಲಂಧ್ರ, ಕಿಟಕಿಗಳು ಈಗಲೂ ಉಳಿದು ಬಂದಿವೆ. ಜೈನ ವಾಸ್ತುಕಲೆಗೆ ಅದರದ್ದೇ ಆದ ವೈಶಿಷ್ಟ್ಯಗಳಿವೆ. ಕರ್ನಾಟಕದ ಇತರ ಕಡೆಗಳಲ್ಲಿ ಗರ್ಭಗೃಹ, ಮುಖ ಮಂಟಪಗಳ ಮೇಲೆ ದ್ರಾವಿಡ ಶೈಲಿಯ ಶಿಖರಗಳನ್ನು ಕಟ್ಟುವ ಸಂಪ್ರದಾಯ ಇದೆ. ಆದರೆ ಇಲ್ಲಿಯ ವಾಸ್ತುಕಲೆಯಲ್ಲಿ ಶಿಖರ ರಚನೆಯನ್ನು ಕೈಬಿಟ್ಟು ಇಲ್ಲಿಯ ಹವಾಮಾನಕ್ಕೆ ಹೊಂದಿಕೊಳ್ಳುವಂತೆ 2 ಅಂತಸ್ತು 3 ಅಂತಸ್ತುಗಳ ಕಟ್ಟಡಗಳನ್ನು ನಿರ್ಮಿಸಿ ಅದಕ್ಕೆ ಇಳಿಜಾರಾದ ಮಾಡುಗಳನ್ನು ಶಿಲೆಯಿಂದಲೋ ಮರದಿಂದಲೋ ನಿರ್ಮಿಸಿದ್ದಾರೆ. ಮರದ ಕಟ್ಟಡಕ್ಕೆ ತಾಮ್ರದ ತಗಡನ್ನು ಹಂಚನ್ನು ಹೊದಿಸಲಾಗಿದೆ. ಇಳಿಜಾರು ಮಾಡಿನ ಒಟ್ಟು ಭಾರವನ್ನು ಹೊರುವಂತೆ ಸುತ್ತಲೂ ಚೌಕು ಸ್ತಂಭಗಳನ್ನು ಅಳವಡಿಸಿದರು. ಗರ್ಭಗೃಹದ ಮೇಲೆ ಗರ್ಭಗೃಹದ ರಚನೆಯನ್ನು ಮಾಡಿ ಅದರಲ್ಲೂ ವಿಗ್ರಹಗಳ ಸ್ಥಾಪನೆ ಮಾಡಿದರು. ಇದು ಜೈನ ವಾಸ್ತುಕಲೆಯ ವೈಶಿಷ್ಟ್ಯ. ಬೇರೆ ಸಂಪ್ರದಾಯದವರು ಇದನ್ನು ಮಾಡುವುದಿಲ್ಲ. ಗರ್ಭಗೃಹದ ವಿಗ್ರಹದ ಮೇಲೆ ಲಂಬವಾಗಿ 4 ಮಾಡು ಸೇರುವಲ್ಲಿ ಕಳಸವನ್ನು ಸ್ಥಾಪಿಸಿದರು. ಇದು ದ್ರಾವಿಡ ಶೈಲಿಯ ಗೋಪುರದ ವಿಮಾನಕ್ಕೆ ಬದಲಾಗಿ ಮಾಡಿಕೊಂಡಂತಹ ಬದಲಾವಣೆ. ಚತುರಸ್ರ ಗರ್ಭಗೃಹದ ರಚನೆಯ ಜೊತೆಗೆ ಆಯತಾಕಾರ, ದೀರ್ಘ ಆಚ್ತಾಕಾರದ ಗರ್ಭಗೃಹದ ರಚನೆ ಮಾಡಿ ಅದರಲ್ಲಿ 3 ತೀರ್ಥಂಕರರು, 24 ತೀರ್ಥಂಕರರು, 4 ತೀರ್ಥಂಕರರು ಇತ್ಯಾದಿ ಬದಲಾವಣೆಗಳನ್ನು ಮಾಡಿಕೊಂಡರು. ಅವುಗಳನ್ನು ರತ್ನತ್ರಯ ಬಸದಿ, 24 ತೀರ್ಥಂಕರರ ಬಸದಿ, ಚತುರ್ಮುಖ ಬಸದಿ ಎಂದು ಕರೆಯಲಾಗುತ್ತದೆ. ಗರ್ಭಗೃಹ, ಅಂತರಾಳ ಅಥವಾ ಸುಖನಾಸಿ, ಸಭಾಮಂಟಪಗಳ ಜೊತೆಗೆ ಇನ್ನೂ ಅನೇಕ ಮಂಟಪಗಳ ರಚನೆಯನ್ನೂ ಅಳವಡಿಸಿದರು. ಇದನ್ನು ಹೊಸ ಬಸದಿ ಅಥವಾ ತ್ರಿಭುವನ ಚೂಡಾಮಣಿ ಬಸದಿಯಲ್ಲಿಯೇ ಗುರುತಿಸಬಹುದು. ಈ ತ್ರಿಭುವನ ಚೂಡಾಮಣಿ ಬಸದಿಗೆ 1000 ಕಂಬದ ಬಸದಿ ಅನ್ನೋ ಹೆಸರು ಕೂಡ ಇದೆ. ಇದು ದೀರ್ಘ ಆಯತಾಕಾರದ ಬಸದಿ. ಹೊರಸುತ್ತಿನಲ್ಲಿ 112 ಸ್ತಂಭಗಳು, ಒಳಗಡೆಯ ಮಂಟಪಗಳಲ್ಲಿ 104 ಸ್ತಂಭಗಳು ಇವೆ. ಪ್ರತಿಯೊಂದು ಸ್ತಂಭಗಳ ಮೇಲೂ ಕೂಡ ಕೆತ್ತನೆಗಳಿದ್ದು ಅದರಲ್ಲೂ ಕೂಡ 100 ಸಂಖ್ಯೆಯ ಸ್ತಂಭಗಳಿವೆ. ಇವೆಲ್ಲವನ್ನ ಒಟ್ಟು ಸೇರಿಸಿದರೆ 1000 ಕಂಬಗಳಾಗುತ್ತವೆ. ಇನ್ನು ಈ ಬಸದಿಯು ವಿಜಯನಗರ ಚಕ್ರವರ್ತಿ 2ನೇ ದೇವರಾಯನ ನಿರೂಪದಿಂದ ಮಂಗಳೂರು ರಾಜ್ಯಪಾಲನಾಗಿದ್ದ ದೇವರಾಜೊಡೆಯನು ಅಭಿನವ ಚಾರುಕೀರ್ತಿ ಪಂಡಿತರಿಗೆ ಚೈತ್ಯಾಲಯ ನಿರ್ಮಾಣಾರ್ಥವಾಗಿ ಕೊಟ್ಟ ಸ್ಥಳದಲ್ಲಿ ನಿರ್ಮಿಸಲಾಗಿದೆ. ಚಾರುಕೀರ್ತಿಗಳ ಶಿಷ್ಯರಾದ ವೇಣುಪುರದ 8 ಪ್ರಜೆ ಸೆಟ್ಟಿಗಾರರು, 4 ಎಳಮೆಗೊಳಗಾದ ಸಮಸ್ತಹಲರು, ಶಾಲಿಕೆನಾಡು ಚೌಟರು, ಬಲ್ಲಾಳರು, ಸಮಸ್ತ ಶ್ರಾವಕರು ಸೇರಿ ಈ ಚೈತ್ಯಾಲಯವನ್ನು ಜಗದಾಶ್ಚರ್ಯವೆಂಬಂತೆ ನಿರ್ಮಿಸಿದರು. ಇದು ಇಡೀ ತುಳುನಾಡು ಹೆಮ್ಮೆ ಪಡುವಂಥ ಅತ್ಯುತ್ತಮ ಕಲಾಕೃತಿ. ಭಾರತೀಯ ವಾಸ್ತುಶಿಲ್ಪಕ್ಕೆ ಜೈನ ಧರ್ಮದ ಅನನ್ಯ ಕೊಡುಗೆ. ವಿದೇಶಿ ವಿದ್ವಾಂಸರಾದ ಪರ್ಸಿ ಬ್ರೌನ್, ವಾಲ್ ಹೌಸ್, ಸ್ಮಿತ್, ಫರ್ಗ್ಯೂಸನ್ ಮೊದಲಾದವರು ಆಶ್ಚರ್ಯಚಕಿತರಾಗಿ ಇದನ್ನು ಮುಕ್ತಕಂಠದಿಂದ ಹೊಗಳಿದ್ದಾರೆ. ಈ ವಾಸ್ತುವಿನ್ಯಾಸದಲ್ಲಿ 3 ಹಂತಗಳಿವೆ. ಆರಂಭದಲ್ಲಿ ಗರ್ಭಗೃಹ. ಸುಖನಾಸಿಯನ್ನ ಅಲ್ಲಿಯ ಶ್ರಾವಕರು ಕ್ರಿಸ್ತಶಕ 1430ರಲ್ಲಿ ನಿರ್ಮಿಸಿ ಚಂದ್ರನಾಥನ ಪಂಚಲೋಹದ ವಿಗ್ರಹವನ್ನು ಸ್ಥಾಪಿಸಿದರು. ಅನಂತರ ತೀರ್ಥಂಕರ ಮಂಟಪ, ಗದ್ದಿಗೆಯ ಮಂಟಪವನ್ನು ಅಂಜನ ಶ್ರೇಷ್ಠಿಗಳು ಕ್ರಿಸ್ತಶಕ 1451ರಲ್ಲಿ ನಿರ್ಮಿಸಿದರು. ಆ ಬಳಿಕ ಗೇರುಸೊಪ್ಪೆಯ ರಾಣಿಯರಾದ ಚಿತ್ರಾದೇವಿ ಮಂಟಪವನ್ನು, ಭೈರಾದೇವಿ ಮಂಟಪವನ್ನು ಕ್ರಿಸ್ತಶಕ 1462ರಲ್ಲಿ ನಿರ್ಮಿಸಿದರು. ಅನಂತರ ಭೈರರಸನ ರಾಣಿ ನಾಗಿಲೆಯು ಬಸದಿಯ ಎದುರುಗಡಿಯಲ್ಲಿ ಮಾನಸ್ತಂಭವನ್ನು ಮಾಡಿಸಿದಳು. ಹೀಗೆ ಈ ವಾಸ್ತುಶಿಲ್ಪವು 32 ವರ್ಷಗಳಷ್ಟು ದೀರ್ಘ ಕಾಲಾವಧಿಯಲ್ಲಿ ಚತುರಸ್ರ ಗರ್ಭಗೃಹ, ಅಂತರಾಳ, ತೀರ್ಥಂಕರ ಮಂಟಪ, ನಮಸ್ಕಾರ ಮಂಟಪ, ಚಿತ್ರಮಂಟಪ, ಭೈರಾದೇವಿ ಮಂಟಪ, ಧ್ವಜಸ್ತಂಭ, ಮಾನಸ್ತಂಭ, ಸುತ್ತು ಪ್ರಾಕಾರಗಳನ್ನು ಒಳಗೊಂಡಂತಹ ರಚನೆ. ಸುಮಾರು 250 ಅಡಿ ಉದ್ದ, 60 ಅಡಿ ಅಗಲವಾಗಿ
ಆಯತಾಕಾರದ ಅಧಿಷ್ಠಾನದ ಮೇಲೆ ಇದು ನಿಂತಿದೆ. ಗರ್ಭಗೃಹದ ಮೇಲಿನ ಅಂತಸ್ತಿನಲ್ಲಿ ಸುಪಾರಿಶ್ವ ತೀರ್ಥಂಕರ, ಚತುರ್ವಿಂಶತಿ ತೀರ್ಥಂಕರರು, ಪಾರ್ಶ್ವನಾಥರ ಸುಂದರ ವಿಗ್ರಹಗಳಿವೆ. ಅದರ ಎದುರಿನಲ್ಲಿ ಜಗತ್ತಿನಲ್ಲಿಯೇ ಅಪೂರ್ವವಾದ ಕಂಚಿನ ಸಹಸ್ರಕೂಟ ಪ್ರತಿಮೆ ಇದೆ. ಅದರ ಮೇಲ್ಭಾಗದ ಅಂತಸ್ತಿನ ಗರ್ಭಗೃಹದಲ್ಲಿ ಸಿದ್ಧರ ಕೂಟವಿದೆ. ಬಸದಿಯ ಆದಿಷ್ಠಾನದಲ್ಲಿ ಆ ಕಾಲದ ಸಾಮಾಜಿಕ ಜೀವನವನ್ನು ಪ್ರತಿಬಿಂಬಿಸುವ ಅನೇಕ ಸುಂದರ ಚಿತ್ರಗಳಿವೆ. ಜೊತೆಗೆ ಚೀನಾ ದೇಶದ ಡ್ರಾಗನ್, ಆಫ್ರಿಕಾ ದೇಶದ ಜಿರಾಫೆ ಮುಂತಾದ ಚಿತ್ರಗಳನ್ನೂ ನೋಡಬಹುದು. ಶಾಸನ ಕವಿಯೋರ್ವನು ಈ ಮಹಾಚೈತ್ಯಾಲಯವನ್ನು ವರ್ಣಿಸುತ್ತಾ ಕುಲಪರ್ವತಕ್ಕೆ ಗರಿ ಹುಟ್ಟಿತೋ ಎಂದು ಉದ್ಗರಿಸುತ್ತಾ ಚೈತ್ಯಾಲಯ ಕೌಶಲಮಂ ಭಾವಿಸಿ ವಿಶ್ವಕರ್ಮ ನಡುಗಿದಂ ಶೀರ್ಷಮಂ ತೂಗುವಂ ಲಲಿತಸ್ತಂಭಕದಂಬಮಂ ಮದನಕೈಯಂ ಲೋವೇಯಂ ದ್ವಾರಚಿತ್ರಲತಾಬಂಧಂ ಅನುದ್ಭ ಭಿತ್ತಿಯನಧಿಷ್ಠಾನಾದಿಯಂ ಬೇರೆ ಬೇರೊಲವಿಂ ಬೇರೆ ಬೇರೊಲವಿಂ ಬಣ್ಣಿಸಿ ಪೇಳಲಾರೆಂ ಬೇರೆ ಬೇರೊಲವಿಂ ಬಣ್ಣಿಸಿ ಪೇಳಲಾರೆಂ ಆ ಎಂದು ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಾನೆ. ಇಲ್ಲಿ ಗುರುಗಳ ಬಸದಿ, ಲೆಪ್ಪದ ಬಸದಿ ಮುಂತಾದ ಬಸದಿಗಳಿವೆ. ಬೆಟ್ಕೇರಿ ರಸ್ತೆಯ ಬಲಭಾಗದ ರಸ್ತೆಯಲ್ಲಿ ಮುಂದುವರಿದರೆ ರಸ್ತೆಯ ಎರಡೂ ಪಾರ್ಶ್ವದಲ್ಲಿ ಸಾಲು ಸಾಲು ಬಸದಿಗಳಿವೆ. ಒಂದೊಂದು ಬಸದಿಯೂ ಅದರದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ. ಇವುಗಳ ನಿರ್ಮಾಣದ ಹಿಂದೆ ಒಂದೊಂದು ಸ್ವಾರಸ್ಯಕರವಾದ ಘಟನೆಗಳು ಕೂಡ ಅಡಗಿವೆ. ಇದು ನೋಡಿ, ಇದಕ್ಕೆ ಗುರುಗಳ ಬಸದಿ ಎನ್ನುತ್ತಾರೆ. ಇದರ ಹಿಂದೆ ಒಂದು ಐತಿಹ್ಯ ಇದೆ. ಹಿಂದೆ ಈ ಪ್ರದೇಶದಲ್ಲಿ ಬಿದಿರಿನ ಹಿಂಡುಗಳು ದಟ್ಟವಾಗಿದ್ದವು. ಒಮ್ಮೆ ಶ್ರವಣ ಬೆಳಗೊಳದಿಂದ ಆಗಮಿಸಿದ್ದ ಓರ್ವ ಮುನಿಗಳು ಶೌಚಕ್ಕೆ ತೆರಳಿದಾಗ ಅಲ್ಲಿ ಏನೋ ಅತಿಶಯವನ್ನು ಕಂಡು ಬಿದಿರಿನ ಮೆಳೆಗಳನ್ನು ಸ್ವಚ್ಛಗೊಳಿಸಲು ಆದೇಶಿಸಿದಾಗ ಬಿದಿರಿನ ಹಿಂಡಿನಲ್ಲಿ ಸುಂದರವಾದ ಕಾಯೋತ್ಸರ್ಗ ಭಂಗಿಯ ಪಾರ್ಶ್ವನಾಥನ ಸುಂದರ ವಿಗ್ರಹವೊಂದು ದೊರೆಯಿತು. ಸಂತೋಷದಿಂದ ಶ್ರಾವಕರೆಲ್ಲರೂ ಸೇರಿ ಅಲ್ಲಿಯೇ ಬಸದಿಯನ್ನು ಕಟ್ಟಿಸಿ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು ಎಂದು ಹೇಳುತ್ತಾರೆ. ಈಗಲೂ ಹೊಸ ಬಸದಿಗೆ ಗುರುಗಳ ಬಸದಿ ಅಂತಾನೆ ಹೆಸರು. ಈ ಬಸದಿಯಲ್ಲಿ ಪ್ರಾಚೀನ ಕಾಲದ ಗದ್ದುಗೆಯೊಂದಿದ್ದು ಇಲ್ಲಿಯ ಮಠದ ಚಾರುಕೀರ್ತಿಗಳಿಗೆ ಪಟ್ಟವಾಗುತ್ತದೆ. ಈ ವಿಗ್ರಹವು ಸುಮಾರು 12 ಅಡಿ ಎತ್ತರವಿದ್ದು ರಾಷ್ಟ್ರಕೂಟರ ಶೈಲಿಯಲ್ಲಿದೆ. ಇದರ ಕಾಲ ಕ್ರಿಸ್ತಶಕ ಸುಮಾರು 9ನೇ ಶತಮಾನವೆಂದು ತಜ್ಞರು ನಿರ್ಧರಿಸಿದ್ದಾರೆ. ಆದರೆ ಈ ವಿಗ್ರಹವನ್ನು ಶಾಲಿವಾಹನ ಶಕ 636ರಲ್ಲಿ ಇಲ್ಲಿಯ ಶ್ರಾವಕರು ಪ್ರತಿಷ್ಠಾಪಿಸಿದರೆಂದು ವಿಗ್ರಹದ ಪೀಠದ ಮೇಲಿರುವ ಶಾಸನದ ಆಧಾರದಿಂದ ಸ್ಥಳೀಯ ವಿದ್ವಾಂಸ ದಿವಂಗತ ಲೋಕನಾಥ ಶಾಸ್ತ್ರಿಗಳು ದಾಖಲಿಸಿದ್ದಾರೆ. ಆದರೆ ದುರ್ದೈವದಿಂದ 1924ರಲ್ಲಿ ಈ ಬಸದಿಯ ಜೀರ್ಣೋದ್ಧಾರ ಕಾರ್ಯ ನಡೆಸಿದಾಗ ಶಾಸನವಿದ್ದ ಭಾಗವನ್ನು ಅಷ್ಟಬಂಧದಿಂದ ಮುಚ್ಚಿಬಿಟ್ಟಿದ್ದಾರೆ. ಈ ಬಸದಿಗೆ ಹೊಂದಿಕೊಂಡಂತೆ ಬಲಭಾಗದಲ್ಲಿ ಸುಮಾರು ಕ್ರಿಸ್ತಶಕ 12ನೇ ಶತಮಾನಕ್ಕೆ ಸೇರುವ ಹೊಯ್ಸಳ ಶೈಲಿಯ ಚತುರ್ವಿಂಶತಿ ತೀರ್ಥಂಕರರ ಸುಂದರವಾದ ಬಸದಿ ಇದೆ. ಅದರ ಕೆಳಗಡೆಯಲ್ಲಿ ಪದ್ಮಾವತಿ ಯಕ್ಷಿ ಸರಸ್ವತಿಯ ಅತ್ಯಂತ ಸುಂದರ ಕೆತ್ತನೆಯುಳ್ಳ ವಿಗ್ರಹವನ್ನು ಇಟ್ಟಿದ್ದಾರೆ. ಈ ಬಸದಿಯ ಎಡಪಾರ್ಶ್ವದಲ್ಲಿ ಕ್ರಿಸ್ತಶಕ 10ನೇ ಶತಮಾನಕ್ಕೆ ಸೇರಿದ ಲೆಪ್ಪದ ಬಸದಿಯಲ್ಲಿ 4 ಅಡಿ ಎತ್ತರದ ಪಲ್ಲೆಂಕಾಸನ ಭಂಗಿಯ ಚಂದ್ರನಾಥ ಸ್ವಾಮಿ ಹಾಗೂ ನವರಂಗದಲ್ಲಿ ಆಳೆತ್ತರದ ಜ್ವಾಲಾಮಾಲಿನಿ ಯಕ್ಷಿ, ಶಾಮಾಯಕ್ಷರ ವಿಗ್ರಹಗಳಿವೆ.
ಇವು ಲೆಪ್ಪದ ಅಂದರೆ ಜೇಡಿ ಮಣ್ಣಿನಿಂದ ಮಾಡಿದ ವಿಗ್ರಹಗಳಾಗಿದ್ದು ಬೇರೆಡೆ ಇಂತಹ ವಿಗ್ರಹಗಳು ಕಂಡುಬಂದಿಲ್ಲ. ಇದೇ ಕಾಲಕ್ಕೆ ಸೇರಿದ ಅಮ್ಮನವರ ಬಸದಿಯಲ್ಲೂ ಕೂಡ ಲೆಪ್ಪದ 24 ತೀರ್ಥಂಕರರ ವಿಗ್ರಹಗಳಿದ್ದು ಕೆಳಗಡೆಗೆ ಸರಸ್ವತಿ, ಪದ್ಮಾವತಿ, ಯಕ್ಷಿಯ ಲೆಪ್ಪದ ವಿಗ್ರಹಗಳಿವೆ. ಎಲ್ಲ ವಿಗ್ರಹಗಳಿಗೂ ಕೂಡ ಶಾಸ್ತ್ರ ಗ್ರಂಥಗಳಲ್ಲಿ ವಿವರಿಸಿರುವಂತೆ ಅವರ ಮೂಲವರ್ಣವನ್ನೇ ನೀಡಿರುವುದು ವಿಶೇಷ. ಅಷ್ಟೇ ಅಲ್ಲ, ಈ ಎರಡೂ ಬಸದಿಗಳ ಗರ್ಭಗೃಹದ ಭಿತ್ತಿಯ ಮೇಲೆ ಅತ್ಯಂತ ಸುಂದರವಾದ ಜೈನ ಸಂಪ್ರದಾಯದ ವರ್ಣಚಿತ್ರಗಳನ್ನು ಬಿಡಿಸಿದ್ದಾರೆ. ಇವು ಜೈನ ಚಿತ್ರಕಲೆಗೆ ಅಮೂಲ್ಯವಾದ ಕೊಡುಗೆಗಳು. ಜೈನ ಮುನಿಗಳು, ಶ್ರಾವಕರು ಸಲ್ಲೇಖನ ಪೂರ್ವಕವಾಗಿ ದೇಹತ್ಯಾಗ ಮಾಡಿದಾಗ ಅವರ ಸ್ಮಾರಕವಾಗಿ ಮಂಟಪ, ಸ್ತಂಭ, ಶಿಲಾಫಲಕಗಳನ್ನು ನಿರ್ಮಿಸಿ ಶಾಸನ ಬರೆಸುವ ಸಂಪ್ರದಾಯವಿದೆ. ಇವನ್ನು ವೀರಮರಣ, ವೀರ ಸ್ಮಾರಕಗಳೆಂದು ವಿದ್ವಾಂಸರು ಗುರುತಿಸಿದ್ದಾರೆ. ಮೂಡುಬಿದಿರೆಯಲ್ಲೂ ಇಂತಹ ಸ್ಮಾರಕಗಳು ಸಾಕಷ್ಟಿವೆ. ಉದಾಹರಣೆಗೆ ಮೂಡುಬಿದಿರೆಯ ಕೋಡಂಕಲ್ಲಿನಲ್ಲಿ ಚಂದ್ರಕೀರ್ತಿ ದೇವರ ನಿಸದಿ ಮಂಟಪವಿದೆ. ಮೂಡುಬಿದಿರೆಯ ಪೂರ್ವ ದಿಕ್ಕಿನಲ್ಲಿ ಭಟ್ಟಾರಕರ 18 ನಿಸದಿಗಳು, ಶ್ರಾವಕರ ಕೆಲವು ಸ್ಮಾರಕಗಳೂ ಇವೆ. ಇವುಗಳಲ್ಲಿ ಕೆಲವು ಸ್ಮಾರಕಗಳು ನೇಪಾಳದ ಪಗೋಡಾ ಶೈಲಿಯಲ್ಲಿ ಇರುವುದು ಆಶ್ಚರ್ಯಕರವಾಗಿದೆ. ಭರತೇಶ ವೈಭವವನ್ನು ರಚಿಸಿದ ಮಹಾಕವಿ ರತ್ನಾಕರ ವರ್ಣಿ ಮೂಡುಬಿದಿರೆಯವನು. ಆತ ವಾಸಿಸುತ್ತಿದ್ದ ಮನೆ ಈಗಲೂ ಬೆಟ್ಕೇರಿ ರಸ್ತೆಯಲ್ಲಿದೆ. ಚಂದಯ್ಯ ಹೆಸರಿನ ಕವಿಯ ಮನೆಯೂ ಕೂಡ ಅಲ್ಲಿಯೇ ಇದೆ. ಆತ ಜೈನಾಚಾರ ಮೊದಲಾದ 8 ಕೃತಿಗಳನ್ನು ರಚಿಸಿದ್ದಾನೆ. ಆದಿಯಪ್ಪ ಕವಿ, ಸಾಳ್ವ ಕವಿಯರು ರಚಿಸಿದ ಶಾಸನಗಳು ಹೊಸ ಬಸದಿಯಲ್ಲಿವೆ. ವರ್ಧಮಾನ ಹೆಸರಿನ ಮುನಿಯು ದಶಭಕ್ತ್ಯಾಗಮ ಹೆಸರಿನಲ್ಲಿ ಗ್ರಂಥವನ್ನು ಬರೆದಿರುವನಲ್ಲದೆ ಅದರಲ್ಲಿ ಮೂಡುಬಿದಿರೆಯನ್ನು, ಅಲ್ಲಿಯ ಶ್ರಾವಕರ ಧಾರ್ಮಿಕ ಪ್ರವೃತ್ತಿಯನ್ನು ಮುಕ್ತವಾಗಿ ಸ್ತುತಿಸಿದ್ದಾನೆ. ತುಳು ಸಮಂತಭದ್ರ ಎನ್ನುವರು ಮೂಡುಬಿದಿರೆಯಲ್ಲೇ ನೆಲೆಸಿದ್ದು ದೀಪಾವಳಿಯ ಸಂದರ್ಭ ಬೆಟ್ಟಕೇರಿಯವರಿಗೂ ಮಡಲಂಗಡಿ ಕೇರಿಯವರಿಗೂ ಜಗಳ ನಡೆದು ವಿಕೋಪಕ್ಕೆ ಹೋದಾಗ ಈ ಮುನಿಗಳು ಉಪವಾಸ ವ್ರತವನ್ನು ಕೈಗೊಳ್ಳುವರು. ಇದರಿಂದ ಹೆದರಿದಂತಹ ಎರಡೂ ಕೇರಿಯ ಶ್ರಾವಕರು ಗುರುಗಳ ಹತ್ತಿರ ಕ್ಷಮೆಯಾಚಿಸಲು ನೀವು ಅಹಿಂಸಾ ವ್ರತವನ್ನು ಪಾಲಿಸಬೇಕೆಂದು ದೀಪಾವಳಿಯಂದು ಚಂದ್ರನಾಥನ ಬಸದಿಯಲ್ಲಿ ದೀಪ ಹೊತ್ತಿಸಿ ದೀಪಾರಾಧನೆ ನಡೆಸಬೇಕೆಂದು ಆದೇಶಿಸುತ್ತಾರೆ. ಈ ವಿವರವುಳ್ಳಂತಹ ಶಾಸನ ಜೈನ ಮಠದಲ್ಲಿದೆ. ದೇವರಸ ಅನ್ನುವಂಥ ಕವಿ ಹೊಸ ಬಸದಿಯ ಶಾಸನವೊಂದನ್ನು ಕಾವ್ಯಮಯವಾಗಿ ರಚಿಸಿ ಮೂಡುಬಿದಿರೆಯನ್ನ ಹೀಗೆ ಸ್ತುತಿಸಿದ್ದಾನೆ. ಒಪ್ಪುವ ತೌಳವ ದೇಶದೊಳಿರ್ಪುದು ಜಿನ ಧರ್ಮದಾಗರಂ ತಾನೇನೇ ಲೋಕ ಪ್ರಥಿತಮಾಗಿ ಭವ್ಯ ಜನಪ್ರಿಯಂ ಉರುವೈಭವಾನ್ವಿತಂ ವಂಶಪುರಂ ಉರುವೈಭವಾನ್ವಿತಂ ವಂಶಪುರಂ. ಇದನ್ನು ಓದಿದಾಗ ಸಹಜವಾಗಿಯೇ ಮೂಡುಬಿದಿರೆಯ ಮೇಲೆ ಅಭಿಮಾನ ಇನ್ನಷ್ಟು ಹೆಚ್ಚುತ್ತದೆ. ಮೂಡುಬಿದಿರೆಯ ಇನ್ನೂ ಅನೇಕ ಕವಿಗಳು ಕಾವ್ಯಗಳನ್ನು ರಚಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಅದರಲ್ಲೂ ರತ್ನಾಕರ ವರ್ಣಿಯಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾವ್ಯ ರಸಾಸ್ವಾದನೆಯ ಬಗ್ಗೆ ಹೇಳುತ್ತಾ, ಅಯ್ಯಯ್ಯ ಚೆನ್ನಾದುದನೆ ಕನ್ನಡಿಗರು ರಯ್ಯ ಮಂಚಿದಿಯನೆ ತೆಲುಗ ಅಯ್ಯಯ್ಯ ಎಂಚ ಪೊರ್ಲಾಣೆಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ. ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು ರಯ್ಯ ಮಂಚಿದಿಯನೆ ತೆಲುಗ ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ ಮೈಯುಬ್ಬಿ ಕೇಳಬೇಕಣ್ಣ. ಆತನ ಈ ಮಾತನ್ನ ಮರೆಯುವುದಾದ್ರೂ ಹೇಗೆ? ಶ್ರೋತೃಗಳೇ, ಈಗಾಗಲೇ ಸಾಕಷ್ಟು ತಿರುಗಾಡಿದ್ದೇವೆ. ನೆನಪಿನ ಬುತ್ತಿ ಬಿಚ್ಚಿದಷ್ಟು ಹೊಸ ಹೊಸ ವಿಷಯಗಳು ಹರಿದು ಬರುತ್ತಲೇ ಇರ್ತವೆ. ಇಲ್ಲಿಯ ದೇವಾಲಯ, ಕೆರೆ, ಅಂಕಸಾಲೆ, ಕೇರಿ ಮುಂತಾದ ಸ್ಥಳಗಳು ಇನ್ನೂ ಇವೆ. ಜೊತೆಗೆ ನಾಗ, ಬ್ರಹ್ಮದೇವ ಶಾಸನಗಳು, ಇನ್ನೂ ಕೆಲವು ಜೈನ ಬಸದಿಗಳು, ಅಲ್ಲಿಯ ಸ್ತಂಭಗಳ ಮೇಲಿನ ಕೆತ್ತನೆ, ವೈದಿಕ ಸಂಪ್ರದಾಯದ ಶಿಲ್ಪ ವೈಶಿಷ್ಟ್ಯಗಳು, ಅಮೂಲ್ಯ ಹಸ್ತಪ್ರತಿಗಳು, ಹೀಗೆ ಸಾಕಷ್ಟು ಮಾಹಿತಿಗಳಿವೆ ಮೂಡುಬಿದಿರೆಯಲ್ಲಿ. ಇವುಗಳ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ. ಸದ್ಯ ಇಷ್ಟು ಸಾಕು. ಜೈನ ತೀರ್ಥಕ್ಷೇತ್ರ ಮೂಡುಬಿದಿರೆ ರೂಪಕ ಕೇಳಿದಿರಿ. ರಚನೆ ಡಾಕ್ಟರ್ ಎಸ್.ಡಿ. ಶೆಟ್ಟಿ ಉಜಿರೆ. ನಿರೂಪಣೆ ಗಾಯತ್ರಿ ನಾನಿಲ್. ಕಾವ್ಯವಾಚನ ಹಾಗೂ ಶ್ಲೋಕ ಪಠಣ ಮೌನೇಶ್ ಕುಮಾರ್ ಛಾವಣಿ ಹಾಗೂ ರೂಪಶ್ರೀ ನಾಗರಾಜ್. ನಿರೂಪಣೆಯಲ್ಲಿ ಭಾಗವಹಿಸಿ
ಈ ರೂಪಕವನ್ನು ನಿರ್ಮಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.